ಅದು ಪಕ್ಷ ನಿರ್ಧಾರ ಮಾಡಬೇಕು. ನಾವು ಯಾರು ಅವರ ತಮ್ಮ ವ್ಯಕ್ತಿಗತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆದ್ರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು. ಅದನ್ನು ಬಹಳ ದಿನಗಳಿದೆ, ಕಾದು ನೋಡೋಣ. ನೋಡೋಣ, ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಪಕ್ಷ ತೀರ್ಮಾನ ಮಾಡಬೇಕು ಯಾರ ನಾಯಕರಂತ. ಅಲ್ಲ, ಅದ್ ಮಾಡೋಂತ ಪ್ರಯತ್ನ ಮಾಡ್ತಾ ಇದೀವಿ. ಎಲ್ಲರ ಜೊತೆಗೂಡಿ ಹೋಗುವಂತ ಪ್ರಯತ್ನ ಮಾಡ್ತೀವಿ. ಅಂತಿಮವಾಗಿ ಪಕ್ಷ ಮುಖ್ಯ. ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು. ಜೊತೆಗೆ ಅವರು ಮುಖ್ಯಮಂತ್ರಿ ಆದ್ರೂ ಸಹಿತ ತಾವು ಅಹಿಂದ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೋಗ್ತಿದ್ದೀರಿ. ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಅಹಿಂದ ನಾಯಕತ್ವ ಇದ್ದೇ ಅದರ ಪ್ರಶ್ನೆ ಅಲ್ಲ. ಮುಂಚೆದಿದೆ, ಇವತ್ತಿರ್ತದೆ, ನಾಳೆ ಕೂಡ ಅದು ಇದ್ದೇ ಇರ್ತದೆ. ಅದಿಲ್ಲದೆ ರಾಜಕಾರಣ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ಈಗೆಲ್ಲಾನು ಇವತ್ತೇ ಜೋಡಿಸ್ಲಿಕ್ಕೆ ಆಗೋಲ್ಲ, ಕಾಯ್ಬೇಕಷ್ಟೇ. ಈಗ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಈ ಒಂದು ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬು ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅಲ್ಲ, ನಾವು ಹೇಳಿರಲ್ಲ 28 ಕ್ಲೇಮ್ ಅಂತ ಹೇಳಿರಲ್ಲ. ಮತ್ತೆ ಈಗ 28ಕ್ಕೆ ತಾವು ಏನ್ ಹೇಳ್ತಾ ಬಂದಿದ್ದೀರಿ, ಈಗಲೂ ಅದಕ್ಕೆ ಬಂದಿದ್ದೀರಾ? ಯಾಕಂದ್ರೆ 2028ಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅನ್ನೋ ಮಾತನ್ನ ಹೇಳಿದ್ದೀನಿ. ಅಲ್ಲ, ಅದು ಹೇಳಿದಿಲ್ಲ, ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. ನೋಡೋಣ. ಎಲ್ಲಾನು ಇವತ್ತು ಕಾಗ್ದೆಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು 30 ತಿಂಗಳಿದೆ. ನಂತರ ಏನೇ ಬೆಳವಣಿಗೆ ಆಗತ್ತೆ, ಪಕ್ಷ ಶಾಸಕರು ಹವಾಮಾನ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ. ಸಿಎಂ ಅವ್ರ ಮಗನೇ ಹೇಳಿರುವಂತ ಕಾರಣಕ್ಕಾಗಿ ಬಹಳಷ್ಟು ಮಹತ್ವ ಪಡೆದಿದೆ. ಚರ್ಚೆ ಆಗಿದೆ ಸರ್. ಆ ರೀತಿ ನೋಡಿ, ಅವ್ರು ಹೇಳಿದ ವ್ಯಕ್ತಿಗತ ಅಭಿಪ್ರಾಯ ತಿಳಿದೀನಿ. ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದಾರ, ಅಧಿಕಾರ ಇದೆ, ಹೇಳಿದಾರ ಅಷ್ಟೇ. ಅದು ಮುಂದಿನ ಕಾದ್ ನೋಡೋಣ ಅಷ್ಟೇ. ಇಲ್ಲ, ಅದು ಯಾವ್ದು ಗೊತ್ತೇ ಇಲ್ಲ ನಮ್ಗೆ. ಅದು ಯಾವ್ದು ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸುವ ಶಕ್ತಿ ಸಿದ್ದರಾಮಯ್ಯ ಅವರಿಗಿದೆ ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು. ನೋಡೋಣ, ಕಾದ್ ನೋಡೋಣ. ಸದ್ಯ ಎಲ್ಲ ಹೇಳಲಿಕ್ಕೆ ಆಗೋಲ್ಲ.